ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತೀಯಲ್ಲ, ನಿನಗೆ ಗೊತ್ತಾಗತ್ತೆ. ಹಾಗಂತೀರಾ? ವೇಟಿಂಗ್ ವೇಟಿಂಗ್ ವೇಟಿಂಗ್. ಅತ್ತೆ ಅತ್ತೆ ಎಲ್ಲಿದ್ದೀರಾ? ಏನಡಿ ಅಂದ್ರೆ 10 ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಎಲ್ಲಿ ಹೋಗಿದ್ರಿ? ಯಾಕೋ ಬರ್ತಾ ಬರ್ತಾ ಕೆಲಸದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ? ಅಯ್ಯೋ ಅತ್ತೆ, ನೀವು ನನ್ನ ಶಾರ್ಪ್ ಮೈಂಡ್ ನ ಅರ್ಥನೇ ಮಾಡ್ಕೋತಿಲ್ಲ. ನಾನೊಂದು ತುಂಬಾ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಿದ್ದೆ. ಅದು ನಿಮ್ದೇ ಕೆಲ್ಸ? ನನ್ ಕೆಲ್ಸನ? ಹಾ. ಏನದು? ಅದು ಕೇಳೋದಲ್ಲ ಅತ್ತೆ, ಅದು ನೋಡೋದು. ನೋಡಿ ಅತ್ತೆ, ಬೆಳಗ್ಗೆಯಿಂದ ಆಂಟಿದು ಒಂದೇ ಟಾರ್ಚರ್ ಕೊಡು. ನಿನಗೆ ಮೊದ್ಲೇ ಗೊತ್ತಲ್ಲ ನಾನು ಅಕೌಂಟ್ಸ್ ಸ್ವಲ್ಪ ವೀಕು ಅಂತ. ಏನ ಹೇಳು ಮಗ, ಆ ನನ್ನ ಮಗನ್ ತೀರ್ಥನ್ ಟಾರ್ಚರ್ ತಡಿಯಕ್ ಆಗ್ತಿಲ್ಲ ಕಣೋ. ಆಫೀಸಲ್ಲಿ 5 ನಿಮಿಷ ಕೂರಕ್ ಬಿಡಲ್ಲ ಕಣೋ. ಒಳ್ಳೆ ಹರಿಶ್ಚಂದ್ರನಿಂದ ನಕ್ಷತ್ರಕ್ಕೆ ಇರ್ತಾನಲ್ಲ, ಹಾಗ ನನ್ನ ಬೆನ್ನಿದ್ದೆ ಬಿದ್ದಿರ್ತಾನೆ ಕೊಡು. ತುಂಬಾ ದಿನ ತುಂಬಾ ಟೈಮ್ ಟಾರ್ಚರ್ ನ ತಡ್ಕೊಳಕ್ ಹೋಗ್ಬಾರ್ದಮ್ಮ. ಮುಳ್ಳು ಚುಚ್ಚಿದ್ರೆ ಇಮಿಡಿಯೇಟ್ ಆಗಿ ಪಿನ್ ಚುಚ್ಚಿ ಕಿತ್ತಿ ಬಿಸಾಕ್ಬಿಡ್ಬೇಕು. ಅಯ್ಯಪ್ಪ, ನನ್ ಕೈಲಿ ಆಗಲ್ಲಪ್ಪ. ಯಾಕಂದ್ರೆ ಈ ಟಾರ್ಚರ್ ಹಿಂದೆ ಇರೋದೇ ಆಂಟಿ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಆ ತೀರ್ಥ ಹೋಗ್ಬಿಟ್ಟು ಆಂಟಿಗೆ ಹಾಕೊಟ್ಬಿಡ್ತಾನೆ. ಆಮೇಲೆ ಅವರು ನನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ ಅನ್ನೋ ಭಯನಪ್ಪ, ಭಯ. ಈ ಭಯ ಎಲ್ಲ ಪಡ್ಕೋಬೇಡ ಬಾಸ್. ನೋಡಿದ್ರ ಅತ್ತೆ, ಎಂಥ ಕೆಲಸ ಮಾಡಿದ್ದಾನೆ. ಉಂಡ ಮನೆಗೆ ದ್ರೋಹ ಬಗ್ದಿದ್ದಾನೆ. ಇಂಥವ್ರನ್ನ ಇಟ್ಕೊಂಡ್ರೆ ಇವತ್ತು ತಾರಕ್ ಮುಂದೆ ಹೇಳ್ದಾಗೆ ನಾಳೆ ಬೇರೆಯವ್ರ ಮುಂದೆ ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ಆಗ ನಿಮ್ಮ ಮರ್ಯಾದೆ ಸ್ಟೇಟಸ್ ಎಲ್ಲ ಏನಾಗುತ್ತೆ ಹೇಳಿ? ಇದಕ್ಕೆಲ್ಲ ತಾರಕ್ ಕಾರಣ. ಒಬ್ಬೊಬ್ಬರನ್ನ ನನ್ ವಿರುದ್ಧ ಎತ್ ಕಟ್ತಾ ಇದ್ದಾನೆ. ಇವನ್ ಕೊಟ್ಟಿರೋ ಸಲಿಗೆಯಿಂದಾನೆ ಅವನ್ ಹಾಗೆಲ್ಲ ಮಾತಾಡ್ತಾ ಇರೋದು. ಇಂಥ ಹುಳುಗಳು ನಮ್ ಕಂಪನಿಲಿ ಇರಬಾರ್ದು. ಈಗಲೇ ದೀಪಕ್ ಡಿಸ್ಮಿಸ್ಡ್ ಅಂತ ಮೆಸೇಜ್ ಹಾಕ್ತೀನಿ. ಡನ್ನತ್ತೆ. ಲೋ ಮಗ, ಎಲ್ಲ ಹಾಳಾಗೋಯ್ತಲ್ಲೋ. ಏನಾಯ್ತು? ಲೋ, ನನ್ನ ಕೆಲ್ಸದಿಂದ ಡಿಸ್ಮಿಸ್ ಮಾಡಿದ್ದಾರೆ ಅಂತ ಮೆಸೇಜ್ ಹಾಕಿ ಟೀಮ್ ಗ್ರೂಪ್ ಇಂದ ತೆಗೆದಾಕ್ಬಿಟ್ಟಿದ್ದಾರೆ ಕಣೋ. ಅಯ್ಯೋ ನೋಡು, ಈಗ ತಾನೇ ಜೀವನ ಕಟ್ಕೋತಾ ಇದ್ದೆ. ಈ ಸಮಯದಲ್ಲಿ ಕೆಲಸ ಹೋಗ್ಬಿಟ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಕಣೋ. ಬ್ರೋ, when I am your wife here, ಅಯ್ಯೋ ಲೋ, ನಾನಿಲ್ಲಿ ಕೆಲಸ ಕಳ್ಕೊಂಡು ಗೋಳಾಡ್ತಾ ಇದ್ರೆ ನೀನು ಯಾರಿಗೋ ಮೆಸೇಜ್ ಮಾಡ್ತಿದ್ಯಲ್ಲೋ. ಹಬ್ಬದ ದಿನ ಒಂದಿನ ಬರಲ್ಲ ಅಂದಿದ್ದ ಕೆಲಸದಿಂದ ತೆಗೆದು ಬಿಟ್ರಲ್ಲೋ. ಏನೋ ಮಾಡ್ಲಿ ಈಗ? ಅಯ್ಯೋ ಅತ್ತೆ, ಲೋ ಮಗ, ಫೋನಲ್ಲೇ ಕೆಲಸ ಕಳ್ಕೊಂಡು ಫೋನಲ್ಲೇ ಕೆಲಸ ಸಿಗೋ ಹಾಗೆ ಮಾಡ್ಬಿಟ್ಟಲ್ಲೋ. ಥ್ಯಾಂಕ್ಸ್ 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 ಥ್ಯಾಂಕ್ಸ್. told you no, when I am here no fear. ಈಗ ಟೆನ್ಷನ್ ಮುಗೀತಲ್ಲ, ಇದೇ ಖುಷಿಗೆ ಇನ್ನೊಂದು ಪೆಗ್ ಹಾಕ್ಬಿಡೋಣ. ಆದ್ರೂ ನಂದು ಇವತ್ತಿನ ಕೋಟ ಮುಗ್ದೋಗಿದೆ ಕಣ. ಸಾಕು? ಬೇಡ? ಬೇಡವಾ? ನನ್ಗಿನ ಇದೆ. ಯು ಡೋಂಟ್ ವರಿ, ಐ ವಿಲ್ ಟೇಕ್ ಇಟ್. ನೋಡಿದ್ರ ಅತ್ತೆ, ನೀವು ಚಾಪೆ ಕೆಳಗೆ ತೂರಿದ್ರೆ ನಿಮ್ ಮಗ ರಂಗೋಲಿ ಕೆಳಗಡೆ ತೂರ್ಬಿಟ್ಟ. ಅವನಿಗೆ ಸೈನಿಂಗ್ ಅಥಾರಿಟಿ ಕೊಟ್ಟಿದೆ ತಪ್ಪಾಯ್ತು ಅತ್ತೆ. ಇಲ್ಲೂ ನಿಮ್ಮಿಂದ ಏನು ಮಾಡಕ್ಕಾಗ್ಲಿಲ್ಲ. ಟೂ ಬ್ಯಾಡ್ ಅತ್ತೆ. ಅಳಿಯಂದ್ರೆ ಇವತ್ತು ಅವನ್ ಗೆದ್ದಿರ್ಬೋದು, ಆದ್ರೆ ಯಾವತ್ತಿದ್ರು ಗೆಲ್ಲೋದು ಈ ರಾಜೇಶ್ವರಿನೇ.
ನನ್ನ ಮಗನ್ನ ನನ್ನ ಕಂಟ್ರೋಲಲ್ಲಿ ತರಬೇಕು ಅನ್ನೋಷ್ಟರಲ್ಲಿ ನಮ್ಮ ಮನೆಗೊಂದು ದೆವ್ವ ಬಂದು ಒಕ್ಕರ್ಸ್ಕೊಂಡಿದೆ. ಆ ಒಕ್ಕರ್ಸ್ಕೊಂಡಿರೋ ದೆವ್ವನ ಆದಷ್ಟು ಬೇಗ ಮನೆಯಿಂದ ಓಡಿಸಿ ನನ್ನ ಮಗನ್ನ ನನ್ನ ಕಂಟ್ರೋಲ್ ತಗೊಳ್ತೀನಿ. ಮಗ, ಇವ್ರು ಸೀರೆ ಉಟ್ಕೊಂಬರೋದು ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ಒಂದು ಪೆಗ್ ಹಾಕೊಂಡೇ ಬಂದ್ಬಿಡೋದಾಗಿತ್ತು. ಮಗ, ನೀನು ನಿನ್ ಹೆಂಡತಿನ ಸೀರೆಯಲ್ಲಿ ನೋಡಿದ ಮೇಲೆ ಕುಡ್ದಿರೋದೆಲ್ಲ ಹಂಗೆ ಜರ್ರ ಅಂತ ಇಳಿದೋಗ್ಬಿಡುತ್ತೆ ಕಣ. ಹೆಣ್ಣು ಮಕ್ಳನ್ನ ಸೀರೆಯಲ್ಲಿ ನೋಡೋದೇ ಒಂದು ಕಿಕ್ಕು. ಹಾಗಂತ್ಯಾ? ಹಾ, ಹಾಗಿದ್ರೆ ನಾನು ಕೆಕ್ಕರ್ಸ್ಕೊಂಡೆ ಆ ಕಿಕ್ಕನ್ನ ನೋಡ್ಬಿಡೋಣ. ವೀಣೆಯೊಂದು ಟೊಯ್ಯನಬಹುದೇ, ಇದು ಎಂಥ ಹಂಬಲ, ಪದವೊಂದ ಪುಂಗಲ, ಸುಮ್ಮನಿರದೆ ಕುಮ್ಮಿ ಹೃದಯ ಕುಯ್ಗುಡಬಹುದೇ, ಇವಳ್ಯಾವ ಸಿಂಡ್ರೆಲ, ಇವಳನ್ನು ನಂಬಲ, ಹೇಳಂಗಿಲ್ಲ ಬಿಡಂಗಿಲ್ಲ, ಹೇಳಂಗಿಲ್ಲ ಬಿಡಂಗಿಲ್ಲ, ನೀಡದೆ ವೀಣೆಯೊಂದು ಟೊಯ್ಯನಬಹುದೇ. ಅಣ್ಣ, ಈ ಕುಂಕುಮನ ಅವಳು ಹಣೆಗಿಡಿ. ಏಕೆ ಕೈ ಇದೆಯಲ್ಲ, ಇಟ್ಕೋತಾರೆ. ಲವ್, ಅವ್ರಾಗ ಅವ್ರು ಇಟ್ಕೊಳ್ಳೋದು ಬೇರೆ, ಗಂಡನಾಗಿ ನೀನಿಡೋದು ಬೇರೆ. ಇದು ಸಂಪ್ರದಾಯ ಸಂಸ್ಕಾರ. ಗೊತ್ತಾಯ್ತಪ್ಪ, ಗೊತ್ತಾಯ್ತು. ಈಗ ಸುಮ್ನೆ ಇಡು. ಸಂಗೀತ ಕಲಿಯುವ ಬಯಕೆ, ಬಟ್ ಯಾಕೋ ಏನೋ ಸ್ವಲ್ಪ ಸಂಕೋಚ, ನಂಗಂತೂ ತಿಳಿದಿರಲಿಲ್ಲ, ಸುಟ್ಟುಕೊಳ್ಳೋದ್ರಲ್ಲೂ ಇದೆ ಸಂತೋಷ. ನನ್ನ ಕಥೆ ಹೇಳಲೆ ಮಡಿಲಲ್ಲಿ ಮಲಗಿ, ಕಣ್ಣು ಮುಚ್ಚಿ ಹೋಗೆ ಬಿಡಲೆ ಸೆರಗಲಿ ಕರಗಿ, ಬಂದಿರ್ಬೋದು ನಂಗೂ ಚೈತ್ರ